ನೋಡು ಬಾಬು, ನಿಮ್ಮ ಹೆಂಡತಿ ಮಕ್ಕಳು ಇಂದ ನನಗೆ ಕಾಟ ತಡೆಯೋಕ್ಕೆ ಆಗ್ತಾಯಿಲ್ಲ. ಯಾವಾಗ ನೋಡಿದ್ರು ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ ನಿನ್ನ ಹೆಂಡತಿ ಮಕ್ಕಳು. ನಾನು ಈ ಮನೇಲಿ ಇರಬೇಕಾ, ಇಲ್ಲಾಂದರೆ ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೋಬೇಕಾ? ಯಾಕಮ್ಮ ಹಂಗೆಲ್ಲ ಮಾತಾಡ್ತೀಯ? ಏನು ಮಾಡಿದ್ರು ಅವ್ರು ಇವಾಗ? ಏನು ಮಾಡಿದ್ರು ಹೇಳು, ನೀನು ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ. ಅಲ್ಲ ಕಣೋ, ನಾನೊಬ್ಳು ವಯಸ್ಸಾದವಳು ಇದ್ದೀನಿ ಅಂತ ನನಗೆ ಟೈಮ್ಗೆ ಹಾಕಬೇಕು ತಾನೇ ಅವರು ಊಟ ತಿಂಡಿ ಎಲ್ಲ. ನನಗೇನು ಮಾಡೋದೇ ಇಲ್ಲ ಅವರು. ನಾನು ಹೇಳಿದ ಮಾತು ಒಂಚೂರು ಕೇಳಲ್ಲ. ನಿನ್ನ ಮಕ್ಕಳ ಅಣಗಿಸ್ಬಿಟ್ಟು ಓಡೋಗ್ಬಿಡ್ತಾರೆ. ನಿನ್ನ ಹೆಂಡ್ತಿನ ಟೈಮ್ಗೆ ನನಗೆ ಊಟನೇ ಹಾಕಲ್ಲ. ಹಾಂ, ಹೌದಾ? ನಾನು ಅವ್ರಿಗೆ ಹೇಳ್ತೀನಿ ಬಿಡಮ್ಮ, ನೀನೇನು ತಲೆ ಕೆಡಿಸ್ಕೊಂಬೇಡ. ನೀನು ನಿನ್ನ ಆರೋಗ್ಯನ ನೋಡ್ಕೊ, ನಾನು ಮಾತ್ರೆ ಎಲ್ಲ ತೊಗೊಂಬಂದು ಕೊಡ್ತೀನಿ ನಿನಗೆ, ಆಯಿತಾ? ಹಂಗಲ್ಲ ಕಣೋ, ಯಾಕೋ ನನಗೆ ಇಷ್ಟ ಇಲ್ಲ ಅಂದರೆ ನಂಗೆ ಹೇಳ್ಬಿಡಪ್ಪ, ನಾನು ವೃದ್ಧಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಕೃಷ್ಣ ರಾಮ ಅಂತ ಇರ್ತೀನಿ. ಸತ್ತೋದ್ರೆ ಬಂದು ಎತ್ತಾಕಿ, ಆಯಿತಾ? ಯಾಕೆ ಸುಮ್ಮನೆ ನಾನು ಹೊಟ್ಟೆ ಉರಿಸ್ತೀರಾ? ಅಯ್ಯೋ, ಹಾಗೆಲ್ಲ ಏನು ಮಾತಾಡಬೇಡಮ್ಮ. ಇಲ್ಲ ಒಳ್ಳೆ, ನೀನೇನು ತಲೆ ಕೆಡಿಸ್ಕೊಬೇಡ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ. ಅವರು ಚಿಕ್ಕ ಹುಡುಗರಲ್ವ, ಅದಕ್ಕೆ ಅವ್ರಿಗೆ ಗೊತ್ತಿರೋಲ್ಲ. ನಾನು ಹೇಳ್ತೀನಿ.